ನಮಸ್ಕಾರ ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದೂರದರ್ಶನ ಚಂದನ ಆಯಾ ದಿನಗಳ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಪ್ರಸಾರ ಮಾಡುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಜುಲೈ 1 CA ಡೇ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಅಂತ ಹೇಳ್ತಾರೆ. ಸೊ ಭಾರತದಲ್ಲಿ ಲೆಕ್ಕ ಪರಿಶೋಧಕರ ಸಂಸ್ಥೆ ಯಾವಾಗಿನಿಂದ ಆರಂಭವಾಯಿತು, ಇದರ ಹಿನ್ನೆಲೆ ಏನು ಮತ್ತು ಇದರ ಐತಿಹ್ಯವೇನು ಅನ್ನುವಂತಹ ಸಹಜವಾದಂತಹ ಕುತೂಹಲ ನಮಗೆಲ್ಲ ಇದ್ದೇ ಇದೆ. ಸೊ ಇವತ್ತಿನ ಈ ಸಂದರ್ಭದಲ್ಲಿ ಭಾರತೀಯ ಆರ್ಥಿಕ ಸ್ಥಿತಿಗತಿ ಉತ್ತುಂಗಕ್ಕೆ ಏರಬೇಕಾದರೆ ಇಲ್ಲಿ ಸಿಎಗಳ ಪಾತ್ರ ಬಹಳನೇ ಮುಖ್ಯ. ಕಾರಣ, ಪ್ರತಿಯೊಂದು ಸಂಸ್ಥೆಯ ಆಯವ್ಯಯಗಳನ್ನ ಮತ್ತು ಆರ್ಥಿಕ ಪ್ರಗತಿಗೆ ಸಿಎಗಳ ಪಾತ್ರ ಮತ್ತು ಅವರ ಮಾರ್ಗದರ್ಶನ ಬಹಳನೇ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ CA ಡೇ ವಿಶೇಷವಾಗಿ ದೂರದರ್ಶನ ಚಂದನ ವಾಹಿನಿ, ನಾವು ಬೆಂಗಳೂರಿನ CA ಇನ್ಸ್ಟಿಟ್ಯೂಟ್ ನ ಚೇರ್ಮನ್ ಮತ್ತು ಭಾರತೀಯ CA ಇನ್ಸ್ಟಿಟ್ಯೂಟ್ ನ ಇಬ್ಬರು ಮಾಜಿ ಚೇರ್ಮನ್ಗಳನ್ನ ಆನ್ಲೈನ್ ಮೂಲಕ ಸಂದರ್ಶನ ಮಾಡ್ತಾ ಇದ್ದೇವೆ. ಬನ್ನಿ ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೊದಲನೇದಾಗಿ ಬ್ಯಾಂಗ್ಳೂರ್ ಬ್ರಾಂಚ್ ಆಫ್ ICAI ರವೀಂದ್ರ ಕೋರೆ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ರವೀಂದ್ರ ಕೋರೆ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಹಾಗೇನೆ ಕರ್ನಾಟಕದಿಂದ ಮೊದಲ ಬಾರಿಗೆ ICAI ನವದೆಹಲಿಯ ಚೇರ್ಮನ್ ಆಗಿ ಮತ್ತು ಹೆಮ್ಮೆಯ ಕನ್ನಡಿಗರಾಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದಂತಹ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ CA BP ರಾವ್ ಅವರಿದ್ದಾರೆ. ಅವರನ್ನ ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ನಮಸ್ಕಾರ. ತೀರಾ ಇತ್ತೀಚೆಗಷ್ಟೇ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ನಮ್ಮ ಕನ್ನಡಿಗರೊಬ್ಬರು ICAI ನವದೆಹಲಿಯಲ್ಲಿ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದಂತಹವರು ಮತ್ತು ಪ್ರೀತಿಯ ಶ್ರೀಯುತ ಕೆ ರಘು ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೆಲ್ಕಮ್ ಟು ದೂರದರ್ಶನ್ ಚಂದನ. ರಘು ಸರ್ ನಮಸ್ಕಾರ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ CA ಪಾತ್ರ ಏನು ಭಾರತೀಯ ಆರ್ಥಿಕ ಪ್ರಗತಿಗೆ ಮತ್ತು ಇದರ ಜೊತೆಗೆ ಪ್ರತಿಯೊಬ್ಬ CAಗಳು ಕೂಡ ನಮ್ಮ ಇಂಡಿಯನ್ ಎಕಾನಮಿ ಬೂಸ್ಟ್ ಆಗಲಿಕ್ಕೆ ಪ್ರತಿಯೊಂದು ಸಂಸ್ಥೆ ಹೆಚ್ಚು 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 ಮುನ್ನಡೆಯಲಿಕ್ಕೆ ಹೇಗೆ ಪೂರಕವಾಗ್ತಾರೆ ಮತ್ತು CAಗಳ ಮಹತ್ವ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸೊ ನನ್ನ ಮೊದಲ ಪ್ರಶ್ನೆ, ರವೀಂದ್ರ ಕೋರಿ ಅವರೇ, CA ಡೇ ಬಗ್ಗೆ ತಾವು ಏನ್ ಹೇಳ್ತೀವಿ? ಮೊದಲಿಗೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಬಾಂಧವರಿಗೆ ಈ 72ನೇ ವರ್ಷದ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಇಂದಿನ ರಾಷ್ಟ್ರಪತಿಗಳಂತ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆರ್ ಪಾರ್ಟ್ನರ್ಸ್ ಇನ್ ದ ನೇಷನ್ ಬಿಲ್ಡಿಂಗ್ ಅಂತ. ಯಾಕಂದ್ರೆ ರೈತ ಹೇಗೆ ದೇಶದ ಬೆನ್ನೆಲುಬು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಈ ಭಾರತದ ಆರ್ಥಿಕತೆಯನ್ನ ಸರಿದೂಗಿಸಿಕೊಂಡು ನಡೆಯಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಪಾತ್ರ ಬಹಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಕಳೆದ 3 ವರ್ಷಗಳ ಹಿಂದೆ GST ಬಂದಾಗ ಈ GSTನ ಪ್ರಥಮ ಬಾರಿಗೆ ಹಾಗೂ ಅದರ ಎಕ್ಸಿಕ್ಯೂಷನ್ ರೂವಾರಿಗಳು ಯಶಸ್ವಿ ಯಾರಿದ್ದಾರೆ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಗಳು. ಆ ಚಾರ್ಟರ್ಡ್ ಅಕೌಂಟೆಂಟ್ಗಳಲ್ಲಿ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಅದರಲ್ಲೂ ಬೆಂಗಳೂರು ಶಾಖೆ ದೇಶದ ದೊಡ್ಡ ಶಾಖೆ ಇರುತ್ತದೆ. ಹಾಗೂ ನಮ್ಮ ರಾಜ್ಯದಿಂದ ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ್ದಾರೆ. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಲ್ಲಿ ವಿಶೇಷತೆ ಏನೆಂದರೆ ನಾವು ಪ್ರತಿ ದಿನನೂ ಕಲಿತಾ ಇರ್ತೀವಿ. ಹಾಗೆ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷನೂ ಇಷ್ಟು ಕನಿಷ್ಠ ಅವಧಿಯನ್ನ ಕಲಿಕೆಯನ್ನ ಗಳಿಸಿಕೊಂಡು ಹಾಗೆ ಸಾರ್ವಜನಿಕರೊಂದಿಗೆ ನಾವು ಸಂವಹನ ಮಾಡಿಕೊಂಡು ಸಾರ್ವಜನಿಕರಿಗೆ ನಮ್ಮ ಹೊಸದಾಗಿ ಬರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನ ಹೇಗೆ ಅವರಿಗೆ ತಲುಪಿಸಬೇಕು ಹಾಗೂ ಜನಸಾಮಾನ್ಯರು ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ಕಾರ್ಯನಿರ್ವಹಿಸುತ್ತದೆ. ನನಗೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಈ ಬೆಂಗಳೂರು ಶಾಖೆಯನ್ನ ಪ್ರತಿನಿಧಿಸತಕ್ಕಂಥದ್ದು ಹೆಮ್ಮೆಯ ವಿಷಯ. ಹಾಗೇನೆ ಕನ್ನಡದ ಒಬ್ಬ ಮೊದಲ CA ICAI ನ್ಯೂ ಡೆಲ್ಲಿ ಅಂದ್ರೆ ಭಾರತೀಯ ಲೆಕ್ಕ ಪರಿಶೋಧಕರ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ BP ರಾವ್ ಅವರೇ, ಸೊ CA ಡೇ ಅಂತ ಜಾರಿಗೆ ಬಂದದ್ದು ಹೇಗೆ? 1949 ಜುಲೈ 1ನೇ ತಾರೀಕಿಗೆ ನಮ್ಮ ಥ್ರೂ ಪಾರ್ಲಿಮೆಂಟ್ ಇನ್ಸ್ಟಿಟ್ಯೂಟ್ ಚಾರ್ಟರ್ಡ್ ಅಕೌಂಟ್ಸ್ ಆಕ್ಟ್ ಆಗಿ ಹೊರಗೆ ಬಂತು. ಅದು ಆಗ ನಾವು 1700 ಸದಸ್ಯರಿದ್ರು. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ ಇಸ್ ನಾಟ್ ಎ ಸೊಸೈಟಿ ಲೈಕ್ ದಟ್, ಇಟ್ ಈಸ್ ಎ ಆಕ್ಟ್ ಆಫ್ ಪಾರ್ಲಿಮೆಂಟ್. ಈಗ 1700 ಸದಸ್ಯರು ಸೇರಿಬಿಟ್ಟು ಆ ದಿವಸ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಸ್ಥಾಪಿಸಕ್ಕೆ ಬಂತು. ಈಗ 71 ವರ್ಷಗಳು ಮುಗಿಯಿತು. ಈಗ 3 ಲಕ್ಷದ
10,000 ಚಾರ್ಟರ್ಡ್ ಅಕೌಂಟ್ಸ್ ಇದ್ದಾರೆ. ಹೇಳಿದ್ರೆ ಈ 130 ಕೋಟಿ ಜನರಿಗೆ 3,10,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಕಂಪೇರ್ ಮಾಡಿದ್ರೆ ಬಹಳ ಬಹಳ ಕಡಿಮೆ. ನಮ್ಮ ಇಕಾನಮಿ ಸೋ ಬಿಗ್. ಆಕ್ಚುಲಿ 130,000 ಚಾರ್ಟರ್ಡ್ ಅಕೌಂಟೆಂಟ್ಸ್ 310,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಾಲದು. ಆದ್ರೆ ಏನ್ ಮಾಡುದು, ನಮ್ಮ ಸ್ಟ್ಯಾಂಡರ್ಡ್ಗೆ ಈ ಸ್ಟೂಡೆಂಟ್ಸ್ ಬರಲ್ಲ, ಅವರ ಸ್ಟ್ಯಾಂಡರ್ಡ್ಗೆ ನಾವು ಕಡೆಗೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಎಕ್ಸಾಮಿನೇಷನ್ ಇಸ್ ಸೋ ಟಫ್. ಸೊ ಎವ್ರಿ ಇಯರ್ ಒಂದು 10,000 15,000 ಚಾರ್ಟರ್ಡ್ ಅಕೌಂಟ್ ಹೊರಗೆ ಬರ್ತಾರೆ. ಈಗ 3,10,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಲ್ಲಿ 40% ಆರ್ ಇನ್ ಪ್ರಾಕ್ಟೀಸ್. ಹೇಳಿದ್ರೆ ಅವರ ವೃತ್ತಿ ನಡೀತಾ ಇದ್ದಾರೆ. ಉಳಿದವರು ಅಬೌಟ್ another 40% ಮೇ ಬಿ ಇನ್ ಇಂಡಸ್ಟ್ರಿ ಆರ್ ಬಿಸಿನೆಸ್ ಎಲ್ಲ ಇರ್ತಾರೆ. ಒಂದು 20% ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆರ್ ಇನ್ ಅಬ್ರಾಡ್, 16%. Okay, 30,000 chartered accountants are working abroad, mainly in UAE, America, UK, Europe and Australia. ಆ ತರ ನಮ್ಮ ಎಲ್ಲಾ ಕಡೆಯಲ್ಲೂ ನಮ್ಮ ಚಾರ್ಟರ್ಡ್ ಅಕೌಂಟ್ಸ್ ಒಳ್ಳೆ ಡಿಮಾಂಡ್ ಇದೆ. ಹಾಗೇನೆ CA ರಘು ಅವರು ನಮ್ಮ ಜೊತೆಗಿದ್ದಾರೆ. ಬರೀ ಭಾರತದಲ್ಲಿ ಮಾತ್ರವಲ್ಲದೆ ರಘು ಅವರೇ, ಜಗತ್ತಿನಾದ್ಯಂತ ಈ ಒಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಅಂತ ನಾವು ಕೇಳಿದ್ದೇವೆ. ಸೊ ಈ ಡಿಮ್ಯಾಂಡ್ ಹೇಗಿದೆ ಮತ್ತೆ ಅವಕಾಶಗಳು ಹೇಗಿದ್ದಾವೆ? ಈಗ BP ರಾವ್ ಅವರು ಹೇಳಿದಾಗೆ ನಮ್ಮ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಥ್ರೂಔಟ್ ವಿಶ್ವದಲ್ಲಿ ಎಲ್ಲಾ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಗಲ್ಫ್ ದೇಶದಲ್ಲಿ ಇದ್ದಾರೆ. ಈಗ ದುಬೈಗೆ ಹೋಗಿ ಮೋರ್ ದೆನ್ 5,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅಬುದಾಬಿ, ಮಸ್ಕಟ್, ಒಮಾನ್, ಕುವೈತ್, ಈ ಎಲ್ಲಾ ಕಡೆ ಹೋದ್ರೆ ಮೋರ್ ದೆನ್ 4,000 to 5,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಏನಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಅಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿದೆ, ಪೇ ಪ್ಯಾಕೇಜಸ್ ಕೂಡ ಚೆನ್ನಾಗಿದೆ. ಈ ಗಲ್ಫ್ ಜೊತೆ ಆಸ್ಟ್ರೇಲಿಯಾನಲ್ಲಿ ಕೂಡ ತುಂಬಾ ಆಪರ್ಚುನಿಟೀಸ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಾಗ್ಲಿ, ಪೆನ್ಷನ್ ಸೆಕ್ಟರ್ ಆಗ್ಲಿ, ಆಸ್ಟ್ರೇಲಿಯಾನಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್ ಅವರು ಮ್ಯೂಚುವಲ್ ರೆಕಗ್ನಿಷನ್ ಅಗ್ರಿಮೆಂಟ್ ಒಂದು ಮಾಡ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ಜೊತೆ. ನೀವು ಮತ್ತೆ ಅಲ್ಲಿ CA ಪಾಸ್ ಮಾಡೋ ನೆಸಿಟಿ ಇಲ್ಲ. ಇಂಡಿಯಾನಲ್ಲಿ CA ಪಾಸ್ ಆಗಿದ ತಕ್ಷಣ ನೀವು ಒಂದು 3 ಸಬ್ಜೆಕ್ಟ್ ಬರೆದ್ರೆ ಅಲ್ಲಿ ಲೋಕಲ್ CA ಡಿಗ್ರಿ ನಿಮ್ಗೆ ಪಡಿಬಹುದು. ಆ ಲೋಕಲ್ CA ಡಿಗ್ರಿ ಪಡೆದಿದ ತಕ್ಷಣ ನಿಮ್ಗೊಂದು ಕೆಲಸ ಸಿಗುತ್ತೆ. ಆಫ್ರಿಕಾನಲ್ಲಿ ಕೂಡ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಲಂಡನ್ ಹೋಗಿ, ಐರ್ಲೆಂಡ್ ಹೋಗಿ ತುಂಬಾ ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ. ಡೊಮೆಸ್ಟಿಕ್ ಅಲ್ಲಿ ಕೂಡ, ಇಂಡಿಯಾನಲ್ಲಿ ಕೂಡ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿದೆ. ಐಟಿ ಕಂಪನೀಸ್ ನೀವು ಚಾರ್ಟರ್ಡ್ ಅಕೌಂಟೆಂಟ್ಸ್ ನೋಡ್ತೀರಾ, ಒಳ್ಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಮೇಲೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ಆಮೇಲೆ ಇಂಥ ಡಾಟಾ ಅನಾಲಿಟಿಕ್ಸ್, ಇಂಥ ಹೊಸ ಏರಿಯಾನಲ್ಲಿ ಕೂಡ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಸ್ಪೆಷಲೈಸ್ ಮಾಡ್ಕೊಂಡು ಈಗ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ. ಇನ್ ಅಡಿಷನ್ ಟು ಟ್ರೆಡಿಷನಲ್ ಆಪರ್ಚುನಿಟೀಸ್, ಆಡಿಟಿಂಗ್, ಟ್ಯಾಕ್ಸೇಷನ್ ಅವೆಲ್ಲ ಟ್ರೆಡಿಷನಲ್ ಏರಿಯಾಸ್. ಈ ಹೊಸ ಏರಿಯಾಸ್ ಅಲ್ಲಿ ಕೂಡ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಆಪರ್ಚುನಿಟೀಸ್ ತುಂಬಾ ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ಖಂಡಿತ. ಹಾಗೇನೆ ಕೋರೆ ಅವರೇ, ಬ್ಯಾಂಗ್ಳೂರ್ ಬ್ರಾಂಚ್ ಆಫ್ ICAI ಇದು ಬಹಳ ದೊಡ್ಡ ಬ್ರಾಂಚ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಈ ಬ್ಯಾಂಗ್ಳೂರ್ ಬ್ರಾಂಚ್ ನ ವಿಶೇಷತೆಗಳು ಏನು ಅಂತ ಹೇಳಿ? ನಾನು ಈ ದೇಶದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಲ್ಲಿ 165 ಬ್ರಾಂಚ್ಗಳಿದೆ. ಅದರಲ್ಲಿ ಹೆಮ್ಮೆ ಆಗ್ತಾ ಇದೆ, ಬೆಂಗಳೂರು ಶಾಖೆ ಅತ್ಯಂತ ದೊಡ್ಡ ಶಾಖೆ ಎಂಬುದು. 13,000ಕ್ಕಿಂತ ಹೆಚ್ಚು ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮೆಂಬರ್ಗಳಿದ್ದಾರೆ. 35,000ಗಿಂತ CA ವೃತ್ತಿಯನ್ನ ಕೈಗೊಳ್ಳಲು ಕಲಿಯಲು ಬರ್ತಕ್ಕಂಥ ವಿದ್ಯಾರ್ಥಿ ವೃಂದ ಇದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಬೆಂಗಳೂರು ಶಾಖೆಯಲ್ಲಿ ಯಾವುದೇ ಒಂದು ಆಕ್ಟಿವಿಟಿಗಳನ್ನ ನಾವು ಕೈಗೊಂಡ್ರೆ ಅದು ದೇಶಕ್ಕೆ ಸೌಂಡ್ ಮಾಡುತ್ತೆ. ಯಾಕಂದ್ರೆ ನಾವು ಇಲ್ಲಿ ಆರಂಭಿಸಿರುವ ಒಂದು ಪ್ರತಿ ವರ್ಷ ಬಜೆಟ್ ಪ್ರೋಗ್ರಾಮ್ ಆದ್ಮೇಲೆ ನಾವು ಕಂಡಕ್ಟ್ ಮಾಡ್ತಾ ಇರತಕ್ಕಂತ ಓಪನ್ ಪಬ್ಲಿಕ್ ಬಜೆಟ್ ಡಿಬೇಟ್ ಪ್ರೋಗ್ರಾಮ್ ಅನ್ನು ಮಾಡ್ತೀವಿ. ಬಜೆಟ್ ಕೇಂದ್ರ ಸರ್ಕಾರದ ಆಯವ್ಯಯ ಆದ ಮರುದಿನವೇ CA TV ಮೋಹನ್ ದಾಸ್ ಪೈ, ಪದಮ್ ಚಂದ್ ಕಿಂಚ ಅಂತ ಘಟಾನುಘಟಿಗಳು ದೊಡ್ಡ ದೊಡ್ಡ ಆಡಿಟೋರಿಯಂ ಅಲ್ಲಿ ಉಚಿತವಾಗಿ ನಾವು ಪಬ್ಲಿಕ್ ಗೆ ಪ್ರೋಗ್ರಾಮ್ ಮಾಡ್ತಿದೀವಿ. ಆ ಪ್ರೋಗ್ರಾಮ್ ಇಂದ ಒಂದು ಸಂದೇಶ ಏನು ಹೋಗುತ್ತೆ ಅಂದ್ರೆ, ಬೆಂಗಳೂರಲ್ಲಿ ಈ ತರ ಪ್ರೋಗ್ರಾಮ್ ಆಗೋದು ಬೇರೆ ದೇಶದ ಯಾವುದೇ ಮೂಲೆಗಳಲ್ಲಿ ಕಡಿಮೆ. ಇಲ್ಲಿ ಆಗುವ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ, ಯಾವುದೇ ಒಂದು ಹೊಸದಾಗಿ ಬರಲಿ, ನಾವು ಬೆಂಗಳೂರು ಶಾಖೆ ತುರ್ತಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ, ತುರ್ತಾಗಿ ಜನರಿಗೆ ಸ್ಪಂದಿಸ್ತೀವಿ. ಯಾವುದೇ ಆದಂತ ಸರ್ಕಾರದ ಮಟ್ಟದಲ್ಲಿ ಏನಾದರೂ ನಮಗೆ ಗಮನಕ್ಕೆ ತರಬೇಕಾದ್ರೆ, ರೀಪ್ರೆಸೆಂಟೇಷನ್ ಕೊಡದಿದ್ರೆ ನಾವು ಅತಿ ವೇಗವಾಗಿ ಬೆಂಗಳೂರು ಶಾಖೆ ಅದಕ್ಕೆ ಸ್ಪಂದನೆ ಮಾಡುತ್ತೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದಲೂ ಅಷ್ಟೇ, ಅವರ ಸ್ಟಾರ್ಟಿಂಗ್ ಪ್ಯಾಕೇಜ್ 9 ರಿಂದ 10 ಲಕ್ಷ ರೂಪಾಯಿ ಹಾಗೂ ಮೊನ್ನೆ ಕಂಪ್ಲೀಟ್ ಆದ ಇದರಲ್ಲಿ 24 ಲಕ್ಷ ರೂಪಾಯಿವರೆಗೂ ಪ್ಯಾಕೇಜ್ ಅನ್ನು ತೆಗೆದುಕೊಂಡ್ರು. ಹಾಗೆ ವಿದ್ಯಾರ್ಥಿಗಳ ಕರಿಯರ್ ಕೌನ್ಸಿಲಿಂಗ್ ನಮ್ಮ ಶಾಖೆಯು ಕರ್ನಾಟಕ ಸರ್ಕಾರದೊಂದಿಗೆ
ಕಳೆದ ಸಾಲಿನಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಉಚಿತವಾಗಿ ಕರಿಯರ್ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಬದಲ ತಿಳುವಳಿಕೆ ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸು ತುಂಬಾ ಒಂದು 60,000 ರಿಂದ 65,000 ರೂಪಾಯಿ ಒಟ್ಟಾರೆಯಾಗಿ ಬರ್ತಕ್ಕಂತ ಎಕ್ಸ್ಪೆಂಡಿಚರ್ ಆಗೋದು. ಬಡ ವಿದ್ಯಾರ್ಥಿಗಳು, ಅದರಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕಲಿತರೆ ಅವರಿಂದ ನಮ್ಮ ದೇಶಕ್ಕೆ ಭವ್ಯ ಬುನಾದಿ ಆಗುತ್ತದೆ. ಅದರಲ್ಲಿ ಬೆಂಗಳೂರು ಶಾಖೆ ಒಂದು ಅತ್ಯಂತ ಕಳಕಳಿಯಾಗಿ ಜನರೊಂದಿಗೆ ಹಾಗೂ ಸಾಮಾನ್ಯ ಜನರೊಂದಿಗೆ ಸೇವೆಯನ್ನ ಮಾಡ್ತದೆ. ಮತ್ತೆ ಈ ಲಾಕ್ಡೌನ್ ಸಮಯದಲ್ಲಿಯೂ ನಾವು ಮಾರ್ಚ್ 18ಕ್ಕೇನೆ ಲೈವ್ ಕಾಸ್ಟ್ ಅನ್ನು ಸ್ಟಾರ್ಟ್ ಮಾಡಿದೀವಿ. ನ್ಯಾಷನಲ್ ಅಲ್ಲಿ ಲೈವ್ ಲಾಕ್ಡೌನ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಮಾರ್ಚ್ 18ಕ್ಕೇನೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸತತವಾಗಿ ಇವತ್ತು 31 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಕಳೆದ ಸಾರಿ ನಮ್ಮ ಪ್ರಧಾನಿ ಮೋದಿ ಅವರು ಸಿಎಗಳನ್ನ ಉದ್ದೇಶಿಸಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಪ್ರಧಾನಿಯ ಸಹಿಗಿಂತಲೂ ಮಿಗಿಲಾದದ್ದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್ ಅಂತ ಹೇಳಿ. ಸೊ ಈ ಮಹತ್ವವನ್ನ ಅರ್ಥಕೊಂಡು ಒಬ್ಬ ಸಿಎ ಹಾಗೆ ಕೆಲಸ ಮಾಡ್ಬೇಕಾಗತ್ತೆ. ಚಾರ್ಟರ್ಡ್ ಅಕೌಂಟೆನ್ಸಿ ಅನ್ನೋದು ಒಂದು ವೆರಿ ಒಂದು ಪಾಪ್ಯುಲರ್ ಪ್ರೊಫೆಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸೊಸೈಟಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವ್ರ ಒಂದು ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫೈ ಮಾಡಿ ಇದ್ರಲ್ಲಿ ಇರೋದೆಲ್ಲ ಕರೆಕ್ಟ್ ಆಗಿದೆ, ಪ್ರಾಫಿಟ್ ಡಿಕ್ಲೇರ್ ಮಾಡಿರೋದು ಕರೆಕ್ಟ್ ಆಗಿದೆ, ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾವು ಸರ್ಟಿಫೈ ಮಾಡಿ ಟ್ರೂ ಅಂಡ್ ಕರೆಕ್ಟ್ ಅಂತ ನಾವು ಸರ್ಟಿಫೈ ಮಾಡಿ ಕೊಡ್ತೀವಿ. ಅದರಿಂದ ಬ್ಯಾಂಕ್ಸ್ ಅವರು ಫಂಡ್ಸ್ ಕೊಡ್ತಾರೆ, ಅಥವಾ ವೇರಿಯಸ್ ಆರ್ಗನೈಸೇಷನ್ಸ್ ಅವರು ನಾವು ಕೊಡೋ ಆಡಿಟ್ ರಿಪೋರ್ಟ್ ಮೇಲೆ ಒಂದು ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ವಹಿಸ್ತಾರೆ. ಅದರಿಂದ ನಮ್ಮ ಒಂದು ಸಿಗ್ನೇಚರ್ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಅದಕ್ಕೆ ನಾವು ಆಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ವಿ ಶುಡ್ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ as a professional very properly, because the entire stakeholders, all the stakeholders, whether it is investors like ನಾನಾ ದೇಶಗಳಿಂದ ಇನ್ವೆಸ್ಟರ್ಸ್ ನಮ್ಮ ಇಂಡಿಯನ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಾವು ಸರ್ಟಿಫೈ ಮಾಡಿ ಆಡಿಟ್ ರಿಪೋರ್ಟ್ ಕೊಟ್ಟು ಎಲ್ಲ ಸರಿಯಾಗಿದೆ ಅಂತ ಕೊಟ್ಟರೆ ಮಾತ್ರ ಅವ್ರು ಅಷ್ಟು ಇನ್ವೆಸ್ಟ್ ಮಾಡಕ್ ಆಗ್ತದೆ. ಈಗ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವ್ರು ಇದ್ದಾರೆ, ಈಗ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ನಾವು ಕೊಡೋ ಒಂದು ಆಡಿಟರ್ಸ್ ರಿಪೋರ್ಟ್ ಅಂತ ನಾವೇನ್ ಹೇಳಿದೆ ಎಲ್ಲ ಸರಿಯಾಗಿದೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟ್ರೂ ಅಂಡ್ ಕರೆಕ್ಟ್ ಆಗಿದೆ ಅಂತ ನಾವು ಒಂದು ಸರ್ಟಿಫೈ ಮಾಡಿ ಕೊಟ್ಟಾಗ ಅವ್ರಿಗೊಂದು ವಿಶ್ವಾಸ ಬರ್ತದೆ, ಅದು ಕಂಪನಿ ಸರಿಯಾಗಿ ನಡೀತಾ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ ಅವ್ರು ಆಡಿಟ್ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅದರಿಂದ ಎಂಟೈರ್ ಸೊಸೈಟಿ ಇಸ್ ಡಿಪೆಂಡಿಂಗ್ ಆನ್ ಅವರ್ ಸರ್ಟಿಫಿಕೇಟ್. ಸೊ ನಾವು ತುಂಬಾ ಒಂದು ಕೇರ್ಫುಲ್ ಆಗಿ ಅದನ್ನೆಲ್ಲ ಕಂಪನಿಯ ವ್ಯವಹಾರಗಳನ್ನೆಲ್ಲ ನೋಡಿ ನಾವು ಆಡಿಟ್ ರಿಪೋರ್ಟ್ ಕೊಡಬೇಕು. ಅದರಿಂದ ಟ್ರಸ್ಟ್ ಎಷ್ಟಿದೆ ಅಂದ್ರೆ ನಾವು ಅದನ್ನ ಕಾಪಾಡ್ಕೋಬೇಕು. ಬ್ಯಾಂಗ್ಳೂರ್ ಬ್ರಾಂಚ್ ಬಗ್ಗೆ ಮಾತನಾಡ್ಬೇಕಾದ್ರೆ ಕೋರೆ ಅವರೇ, ನೀವು ಹೇಳಿದ್ರಿ ಬಿಗ್ಗೆಸ್ಟ್ ಬ್ರಾಂಚ್ ಅಂಡ್ ಆಲ್ಸೋ ನೀವು ಟೆಕ್ನಿಕಲಿ ಸ್ಟೂಡೆಂಟ್ಸ್ ಗೆ ಹೇಗೆ ಸಪೋರ್ಟಿವ್ ಆಗಿ ಇದೀರಾ ಅನ್ನುವಂತಹದ್ದು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಇದರ ಜೊತೆಗೆ ನಮ್ಮಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬ್ಯಾಂಗ್ಳೂರ್ ಬ್ರಾಂಚ್ ಆಫ್ ICAI ಹೇಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ, ಅವರನ್ನ ಈ ಒಂದು ಕ್ಷೇತ್ರಕ್ಕೆ ತರುವಂತಹ ಒಂದು ಪ್ರಯತ್ನ ಹೇಗೆ ನಡೀತಾ ಇದೆ? ನೋಡಿ, ನಾನು ಈ ಬೆಂಗಳೂರು ಶಾಖೆಗೆ 2016ಕ್ಕೆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿ ಜಾಯ್ನ್ ಆದಾಗ ನಾನು ಮೊದಲಿಗೆ ಚಾರ್ಜ್ ತಗೊಂಡಿರೋದು ವಿದ್ಯಾರ್ಥಿಗಳ ಪ್ರತಿನಿಧಿ, ಸಿಕಾಸಾ ಚೇರ್ಮನ್. ಒಂದು ತುಮಕೂರು ಜಿಲ್ಲೆಯ ದಂಡಿನ ಶಿವರ ಅಂತ ಊರಿದೆ. ಆ ಊರು ಹಳ್ಳಿಗೆ ನಾವು ಮೊದಲ ಬಾರಿಗೆ ಪ್ರಯತ್ನ ಕೊಟ್ಟಿವಿ. ಸರ್ಕಾರಿಯ ಒಂದು ಶಾಲೆಗೆ, ಕಾಲೇಜಿಗೆ ನಾವು ಹೋಗಿ 35 ಜನ ಇದ್ರು. ಆ 35 ಜನರ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿಂದ ಬೆಂಗಳೂರಿನಿಂದ ಹೋಗಿ ಅವತ್ತಿನಿಂದ ನಾವು ಉತ್ತೇಜನ ಕೊಡಕ್ಕೆ ಆರಂಭ ಮಾಡಿದಾಗ, ಇವಾಗಿನ ನಮ್ಮ ಮೂಲ, ಯಾಕಂದ್ರೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರ ಆಗಲಿ, ತುಮಕೂರು ಆಗಲಿ, ಮಂಡ್ಯ, ರಾಮನಗರ ಇವೆಲ್ಲರಿಂದ ಬರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗಳನ್ನ ಹೆಕ್ಕಿ ತೆಗೆದು ಅವರನ್ನ CA ಕೋರ್ಸಿಗೆ ಜಾಯಿನ್ ಮಾಡೋ ಸಲುವಾಗಿನೇ ನಾವು ಸರ್ಕಾರದೊಂದಿಗೆ ಒಂದು ಅಗ್ರಿಮೆಂಟ್ ಒಂದು MOU ಸೈನ್ ಮಾಡಿದೀವಿ. ಅದರ ಪರಿಣಾಮವಾಗಿ ನೀವು ಕಳೆದ 3-4 ತಿಂಗಳಲ್ಲಿ ನಮ್ಗೆ ನೋಡಿದ್ರೆ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ನಾವು ವಿಸಿಟ್ ಮಾಡಿರೋದು. ಎಸ್ಪೆಷಲಿ ಕನಕಪುರ, ರಾಮನಗರ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ನಾವು ವಿಶೇಷವಾಗಿ, ಅದರಲ್ಲಿ ಸರ್ಕಾರಿ ಶಾಲೆಗಳನ್ನ ಯಾಕೆ ಗಮನಕ್ಕೆ ತಗೋತಾ ಇದೀವಿ ಅಂದ್ರೆ ಅಲ್ಲಿ ಬರ್ತಕ್ಕಂಥವರು ಬಡ ಮತ್ತು ಮಧ್ಯಮ ವರ್ಗದ ಪಾಲಕರ ವತಿಯಿಂದ ಮಕ್ಕಳು ಬರ್ತಾ ಇರ್ತಾರೆ. ಅದಕ್ಕಾಗಿ ಬೆಂಗಳೂರು ಶಾಖೆ ವಿಶೇಷವಾಗಿ ಅದನ್ನ ಕಾಳಜಿ ತೆಗೆದುಕೊಂಡು ನಾವು, ಯಾಕಂದ್ರೆ ಬೆಂಗಳೂರಿನಲ್ಲಿ ಇದು ರಾಜ್ಯದ ರಾಜಧಾನಿ ಹಾಗೂ ಒಂದು ಗ್ಲೋಬಲ್ ವಿಲೇಜ್ ಅನ್ನೋ ತರ ಬೆಂಗಳೂರು ಹೇಗಿದೆ, ಸಿಲಿಕಾನ್ ಸಿಟಿಯಲ್ಲಿ ಕೂತ್ಕೊಂಡ್ರು ನಮ್ಮ, ಯಾಕಂದ್ರೆ ಎಲ್ಲಾ ಕಾಲೇಜುಗಳಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಇನ್ಫಾರ್ಮೇಶನ್ ಇರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಬೇಕಾಗಿರೋದು
ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು, ಅದರಲ್ಲಿ ಸರ್ಕಾರಿ ಶಾಲೆ. ನೀವು ನಮ್ಮ ಪ್ರತಿ ತಿಂಗಳು ನಾವು ನ್ಯೂಸ್ ಲೆಟರ್ ನಡೆಸ್ತೀವಿ, ಅದ್ರಲ್ಲಿ ತೆಗೆದು ನೋಡಿದ್ರೆ ಲಾಸ್ಟ್ 3-4 ತಿಂಗಳು ನಾವು ಬರೀ ಸರ್ಕಾರಿ ಶಾಲೆಗಳು, ಅದರಲ್ಲಿ ಗೌರ್ಮೆಂಟ್ ಗ್ರಾಮೀಣ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಹಾಗೆ ಕಳೆದ ಬಾರಿ ಒಂದು ಬ್ಯಾಚ್ ಅನ್ನು ಫ್ರೀಯಾಗಿ, ನಮ್ಮ ಈ ವರ್ಷದ ಒಂದು ಟ್ಯಾಗ್ ಲೈನ್ ಏನಂದ್ರೆ ಜ್ಞಾನ ದಾಸೋಹ. ಈ ಜ್ಞಾನ ದಾಸೋಹದಡಿಯಲ್ಲಿ ಒಂದು ಸರ್ಕಾರಿ ಜಯನಗರದ ಸರ್ಕಾರಿ ಕಾಲೇಜಿನಲ್ಲಿ ಉಚಿತವಾಗಿ ಟ್ರೈನಿಂಗ್ ಕೊಟ್ಟಿವಿ ಅವರಿಗೆ, GST, ಎಕ್ಸೆಲ್ ಮತ್ತು ಟ್ಯಾಲಿಯನ್ನ. ಸೊ ಅವರ ಒಂದು ಎಂಪ್ಲಾಯಬಿಲಿಟಿ ಕೆಪಾಸಿಟಿ ಜಾಸ್ತಿ ಆಗೋಂಗೆ ಅವರು CA ಕೋರ್ಸ್ ಆದ್ರೂ ಜಾಯಿನ್ ಆಗ್ಬೋದು, ಇಲ್ಲ ಒಂದು ಎಂಪ್ಲಾಯ್ಮೆಂಟ್ ಆದ್ರೂ ಜಾಯಿನ್ ಆಗ್ಬೋದು. ಅದನ್ನ ಉಚಿತವಾದ ತರಬೇತಿಯನ್ನ ಕೊಟ್ಟಿದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಈ ಲಾಕ್ಡೌನ್ ಇಂದ ಈಗ ಆನ್ಲೈನ್, ನಮಗೆ ಈಗಾಗಲೇ ನಮ್ಮ ಹೆಡ್ ಆಫೀಸ್ ಇಂದ ಪರ್ಮಿಷನ್ ಸಿಕ್ಕಿದೆ ಆನ್ಲೈನ್ ಕರಿಯರ್ ಕೌನ್ಸಿಲಿಂಗ್ ಮಾಡಕ್ಕೆ. ಸೊ ಶೀಘ್ರದಲ್ಲಿ ಮತ್ತೆ ನಮ್ಮ ಈ ಅಜೆಂಡಾ ಏನಿದೆ ಜ್ಞಾನ ದಾಸೋಹದ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅವರ ಮಕ್ಕಳನ್ನ ಉತ್ತೇಜಿಸಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೋರ್ಸ್ಗೆ, ಯಾಕಂದ್ರೆ ಇವತ್ತಿನ ಭಾರತೀಯ ಆರ್ಥಿಕತೆಯಲ್ಲಿ 5 ಲಕ್ಷ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ಅವಶ್ಯಕತೆ ಇದೆ. ಅದಕ್ಕಾಗಿ ಅದರಲ್ಲಿ ನಮ್ಮ ಕರ್ನಾಟಕದಿಂದ ಪ್ರತಿಭೆಗಳು ಹೊರ ಹೊಮ್ಮಬೇಕನ್ನೋದೇ ನಮ್ಮ ಈ ಬೆಂಗಳೂರು ಶಾಖೆಯ ಉದ್ದೇಶ. ಅದರೊಟ್ಟಿಗೆ ಹಂಗ ನೀವು ಉತ್ತರ ಕರ್ನಾಟಕದಿಂದ ಬಂದಿರಿ, ಉತ್ತರ ಕರ್ನಾಟಕದೊಳಗ ಇದಕ್ಕೆ ಅವಕಾಶಗಳು ಹೆಂಗೈತಿ? ಬ್ಯಾಂಗ್ಳೂರ್ ಬ್ರಾಂಚ್ ಸಪೋರ್ಟ್ ಹೆಂಗೈತಿ ಅದಕ್ಕೆ? ನೋಡ್ರಿ, ಉತ್ತರ ಕರ್ನಾಟಕ, ನಾನು ಒಬ್ಬ ಕೃಷಿ ಕುಟುಂಬದಿಂದ ಬಂದು ಗ್ರಾಮೀಣ ಇದರಲ್ಲಿ ಕಷ್ಟಪಟ್ಟು, ಅವಾಗ ಯಾವುದೇ ಇನ್ಫಾರ್ಮೇಶನ್ ಇದ್ದಿದ್ದಿಲ್ಲ. ಒಂದು ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯಿಂದ ಅಲ್ಲಿಂದ ಬಂದು ಇವಾಗ ನಾವ್ ಎಷ್ಟೇ ಆಗಲಿ, ಯಾವುದೇ ನಮ್ಮ ಇತರ ಶಾಖೆಗಳು ಹುಬ್ಬಳ್ಳಿ ಆಗಲಿ, ಬೆಳಗಾವಿ ಆಗಲಿ, ಗುಲ್ಬರ್ಗ ಆಗಲಿ, ಯಾವುದೇ ಆದಂತ ಈ ಕರೋನಾ ಟೈಮದಲ್ಲಿ ಅವರಿಗೆ ಬೇಕಾದಂತ ಸಪೋರ್ಟ್ ಅನ್ನ ಇಲ್ಲಿಂದ ಉಚಿತವಾದ ಪ್ರೋಗ್ರಾಮ್ಗಳ ಲಿಂಕ್ ಆಯ್ತು, ಬೇರೆ ಇನ್ನೊಂದಾಯ್ತು, ಇಲ್ಲಿಂದ ಅವ್ರಿಗೆ ಕಳಿಸ್ಕೊಟ್ಟು, ಸೊ ಅವರು ನಮ್ಮವರು ಎಲ್ಲರನ್ನ ಜೊತೆಗೂಡಿಸ್ಕೊಂಡೆ ಒಂದು ಬಹುತ್ವದ ದಿಕ್ಕಿನಲ್ಲಿ ಬೆಂಗಳೂರು ಶಾಖೆ ಒಬ್ಬ ಹಿರಿಯಣ್ಣನಂತೆ ಹಾಗೂ ಸಹೋದರನಂತೆ ಎಲ್ಲಾ ಶಾಖೆಗಳನ್ನು ಒಟ್ಟುಗೂಡಿಸಿ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯೋನ್ಮುಖವಾಗಿ ಕೈಗೊಳ್ಳತಕ್ಕಂತ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದೀವಿ ಅಂತ. ಬಾಳ್ ಚಲೋ ಹೇಳಿದ್ರಿ. ಹಂಗ ರಘು ಅವರೇ, ತಾವು ಏನು ಭಾರತೀಯ ಸಂಘದ ಅಧ್ಯಕ್ಷರಾಗಿ ICI ನವದೆಹಲಿ, ಇಡೀ ಇಂಡಿಯಾದಲ್ಲಿ ಇದ್ರ ಆಕ್ಟಿವಿಟೀಸ್ ಹೇಗೆ ನಡೆಯುತ್ತೆ, ಹೇಗೆ ಮಾನಿಟರ್ ಮಾಡ್ತೀರಿ ಇನ್ಸ್ಟಿಟ್ಯೂಟ್ ಇಂದ? ಈಗ ನಿಮಗ್ ಗೊತ್ತಿರೋ ತರ ನಮ್ದು ಚಾರ್ಟರ್ಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್ ಡೆಲ್ಲಿನಲ್ಲಿ ನಮ್ದು ಮೇನ್ ಹೆಡ್ ಆಫೀಸ್. ನಮ್ದು 5 ರೀಜನಲ್ ಕೌನ್ಸಿಲ್ಸ್ ಇದೆ. ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ವೆಸ್ಟರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ಈಸ್ಟರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ನಾರ್ದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಅಂಡ್ ಸೆಂಟ್ರಲ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಅಂತ. ಈಗ ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಅಲ್ಲಿ ನಾನಾ ಕಡೆಯಲ್ಲಿ ಬ್ರಾಂಚಸ್ ಇದೆ. ಈಗ ಶಾಖೆಗಳಿಗೆ ಬ್ಯಾಂಗ್ಳೂರ್ ಬ್ರಾಂಚ್ಗೆ ರವೀಂದ್ರ ಫೋರೆ ಅವರು ಈಗ ಚೇರ್ಮನ್ ಆಗಿದ್ದಾರೆ. ಹುಬ್ಳಿಯಲ್ಲಿ ಕೂಡ ಒಂದು ಶಾಖೆ ಇದೆ, ಬೆಳಗಾಮಲ್ಲಿ ಶಾಖೆ ಇದೆ, ಬೆಳ್ಳಾರಿನಲ್ಲಿ ಶಾಖೆ ಇದೆ, ಮೈಸೂರಲ್ಲಿ ಶಾಖೆ ಇದೆ, ಉಡುಪಿನಲ್ಲಿ ಶಾಖೆ ಇದೆ, ಮಂಗಳೂರಲ್ಲಿ ಕೂಡ ಶಾಖೆ ಇದೆ. ಈಗ ಲೆಟಸ್ ಸೇ ಒಂದು ಸ್ಟೂಡೆಂಟ್ CA ಮಾಡ್ಬೇಕು ಅಂದ್ರೆ ಈ ನಾನಾ ಶಾಖೆಗಳಲ್ಲಿ ಯಾವ ಶಾಖೆಲ್ಲಾದ್ರೂ ಹೋಗಿ ಅವರಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಆನ್ಲೈನ್ ಅಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ಸಿಗ್ತಾರೆ. www.icai.org ಅನ್ನೋ ವೆಬ್ಸೈಟ್ ಹೋದ್ರೆ ಯಾವ ರೀತಿ ಈ ಕೋರ್ಸ್ ಜಾಯಿನ್ ಆಗ್ಬಹುದು, ಎಷ್ಟು ಫೀಸ್ ಆಗ್ತದೆ, ಎಷ್ಟು ವರ್ಷ ಬೇಕಾಗ್ತದೆ CA ಪಾಸ್ ಮಾಡೋದಕ್ಕೆ, ಆರ್ಟಿಕಲ್ಶಿಪ್ ಟ್ರೈನಿಂಗ್ ಅಂದ್ರೆ ಏನು, ಎಷ್ಟು CA ಪಾಸ್ ಆದ್ಮೇಲೆ ಪ್ರಾಕ್ಟೀಸ್ ಉತ್ತಮನಾ, ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬಹುದಾ, ಎಲ್ಲಾ ಡೀಟೇಲ್ಸ್ ಕೂಡ ನಮ್ಮ ವೆಬ್ಸೈಟ್ ಮೂಲಕ ನಾವು ಕೊಡ್ತಾ ಇದೀವಿ. ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಂತ ನಾವೀಗ ಲಾಂಚ್ ಮಾಡಿದೀವಿ. ಆ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಲ್ಲಿ ನಾವು ಯಾವಾಗ ಬೇಕಾದ್ರೂ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು CA ಸ್ಟೂಡೆಂಟ್ ಆಗಿ ಸೇರ್ಬಹುದು. CA ಸ್ಟೂಡೆಂಟ್ ಪಾಸ್ ಆಗಿದ ತಕ್ಷಣ ಮೆಂಬರ್ಶಿಪ್ ಕೂಡ ನಾವು ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬಹುದು. ಇದರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಮನೆಯಲ್ಲಿ ಕೂತ್ಕೊಂಡೆ ಕೂಡ CA ಕೋರ್ಸ್ಗೆ ರಿಜಿಸ್ಟರ್ ಆಗಬಹುದು. ಎಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡಿ, ನಾವೆಲ್ಲ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ಆಗಿ ನಾವು ರಿಜಿಸ್ಟ್ರೇಷನ್ ತಗೋಬಹುದು. ಓದೋದಕ್ಕೆ ಎಲ್ಲಾ ಕಡೆ ರೀಡಿಂಗ್ ಹಾಲ್ ಸೆಟಪ್ ಮಾಡಿದೀವಿ. ಥ್ರೂ ಔಟ್ ಇಂಡಿಯಾ 120 ರೀಡಿಂಗ್ ಹಾಲ್ ಇದೆ. ಆಮೇಲೆ ಕೋಚಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ನಮ್ಮ ಶಾಖೆಯವರು. ಮತ್ತೆ ನಾನಾ ರೀತಿಯ ಸಪೋರ್ಟ್ ಕೊಡ್ತಾರೆ. ಲೈಬ್ರರಿಗಳಿದೆ, ITT ಕಂಪ್ಯೂಟರ್ ಲ್ಯಾಬ್ಸ್ ಇದೆ. ಇದರಿಂದ ಏನಾಗ್ತದೆ, ನಾವು ನಾನಾ ರೀತಿಯ ಸಹಕಾರಗಳ ಫೆಸಿಲಿಟೀಸ್ ನಾವು ಸ್ಟೂಡೆಂಟ್ಸ್ ಕೊಡ್ತೀವಿ ಸೊ ದಟ್ ದೇ ಕಂಪ್ಲೀಟ್ ದ ಕೋರ್ಸ್. ಪ್ರೇಮಾ ಜಯಕುಮಾರ್ ಅಂತ ಒಂದು ಹುಡುಗಿ ಆಟೋ ರಿಕ್ಷಾ ಡ್ರೈವರ್ ಮಗಳು ಫಸ್ಟ್ ರ್ಯಾಂಕ್ ಬಂದ್ಲು CA ಕೋರ್ಸ್ ಅಲ್ಲಿ. ನಿಮ್ಗೆ ಗೊತ್ತಿರಬಹುದು, ಪೇಪರ್ ಅಲ್ಲೆಲ್ಲ. ಖಂಡಿತ. ಹಾಗೇನೆ BP ರಾವ್ ಅವರು, ತಾವು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅವತ್ತಿನ ಪರಿಸ್ಥಿತಿ ಹೇಗಿತ್ತು? ಇಂಡಿಯನ್ ಎಕಾನಮಿ ಇರ್ಬೋದು ಅಥವಾ ಒಬ್ಬ CA ಜವಾಬ್ದಾರಿಗಳನ್ನ ನೀವು ಇಡೀ ಇಂಡಿಯಾದಲ್ಲಿ CA ಮಾನಿಟರ್ ಮಾಡ್ತಿದ್ದಂತಹ ಪ್ರಯತ್ನ ಹೇಗೆ ಮಾಡ್ತಾ ಇದ್ರಿ? ನಾನು 1994-95ರಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ, ಇನ್ಸ್ಟಿಟ್ಯೂಟ್ ಅಧ್ಯಕ್ಷನಾಗಿದ್ದೆ. ಆಗ ಏನಾಗಿತ್ತು ಹೇಳಿದ್ರೆ, ನಿಮ್ಗೆ ತುಂಬಾ ಕಷ್ಟದ ಸಂದಿಗ್ಧ ಪರಿಸ್ಥಿತಿ ಇತ್ತು. ಏನ್ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹರ್ಷದ್ ಮೆಹತಾದು ಸ್ಕ್ಯಾಮ್ ಬಂತು. ಸೊ ಎಲ್ಲರೂ ಚಾರ್ಟರ್ಡ್ ಅಕೌಂಟ್ಸ್ ಪ್ರೊಫೆಷನ್ ಬ್ಲೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ಆಕ್ಚುಲಿ ಚಾರ್ಟರ್ಡ್ ಅಕೌಂಟ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಟ್ ಅಟ್ ಆಲ್. ಅವ್ರದ್ದು ಸ್ಕ್ಯಾಮ್ ಬಂದದ್ದು ಏಪ್ರಿಲ್ ಅಲ್ಲಿ. 31st March ಇದು ಇನ್ನೂ ಆಡಿಟಿಂಗ್ ಆಗ್ಲೇ ಇಲ್ಲ. ಎಲ್ರು ವೇರ್ ಆರ್ ದ ಆಡಿಟರ್ಸ್, ವಾಟ್ ದೇ ಆರ್ ಡೂಯಿಂಗ್ ಅಂತ ಕ್ವಶನ್, including our parliamentary, because everybody wants to shift the responsibility to somebody else. Okay. ನಾವು ಏನ್ ಮಾಡಿದ್ದೇವೆ ಹೇಳಿದ್ರೆ ಎಲ್ಲಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮಿಗೆ ಯಾರ್ಯಾರು ಆಡಿಟ್ ಮಾಡಿದಾರ ಎಲ್ಲರಿಗೂ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ, ಇನ್ಕ್ಲೂಡಿಂಗ್ ಮೈ ಓನ್ ಫರ್ಮ್. ವಿ ಆರ್ ದ ಆಡಿಟರ್ ಫಾರ್ ವಿಜಯ ಬ್ಯಾಂಕ್. ನಮಗೆ ನಾವು ಕಳಿಸಿದ್ವಿ. ಇದರಲ್ಲಿ ಏನ್ ಹೇಳಿದ್ರೆ ನಮ್ಮಲ್ಲಿ ಒಂದು ಇಂಡಿಪೆಂಡೆನ್ಸ್, ಇಂಟೆಗ್ರಿಟಿ ಅಂಡ್ ಎಫಿಷಿಯನ್ಸಿ ಅಂಡ್ ಎಕ್ಸಲೆನ್ಸ್, that every member they are following it. That is one thing. Even the council members also, like Raghu ಅವರು ಗೊತ್ತಿರಬಹುದು, ಎಲ್ಲ ಕೌನ್ಸಿಲ್ ಬಂದ ಕೂಡಲೇ ಅಥವಾ when you become president, always you are so strict about everything. So our aim is only to progress, making progress of the institute, nothing else actually. So ಆ ವರ್ಷ ನಮಗೆ ಸ್ವಲ್ಪ ಡಿಸಿಪ್ಲಿನರಿ ಕಮಿಟಿ, ನಿಮಗೆ ಗೊತ್ತಿದೆ, ಕಮಿಟಿ ಅಬೌಟ್ ಅಗೇನ್ಸ್ಟ್ ಮೆಂಬರ್ಸ್ ಯಾರ್ಯಾರಿದ್ರೆ ನಾವು ಅದರಿಗೆ ಇದು ಡಿಸಿಪ್ಲಿನರಿ ಕಮಿಟಿ ಮೀಟಿಂಗ್ ಮಾಡ್ಬಿಟ್ಟು ವೆದರ್ ಈಸ್ ಪ್ರೈಮರಿ ಫೇಸಿ ಗಿಲ್ಟಿ ಆರ್ ನಾಟ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆ ವರ್ಷ ನಾವು 46 ಕೇಸಸ್ ಮುಗಿಸ್ತೀವಿ. ಅದು ವರ್ಷಕ್ಕೆ ರೆಕಾರ್ಡ್. ಲಾಸ್ಟ್ 49 ಇಂದ 1994 ವರೆಗೆ 65 ಕೇಸಸ್ ಇಟ್ ಇಸ್ ದ ರೆಕಾರ್ಡ್. Of course my records have been broken because so many cases have come up. So anto it is a very challenging, that year also it's very challenging. But one thing, everybody respect the institute, the members. I am very very happy about that. ಈ ಸಮಾಜದಲ್ಲಿ ಕೂಡ ಒಂದು ಗೌರವ ಅಂತ ಇದೆ ನಮಗೆ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಅವರು ಇಮಿಡಿಯೇಟ್ ರೆಕಗ್ನೈಸ್ ಮಾಡ್ತಾರೆ. ಅದನ್ನು ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಈ 72ನೇ ನಮ್ಮ CA ಡೇ ನಾನು ಒಂದು ನಮ್ಮ ಮೆಂಬರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಒಂದು ಹೇಳ್ತಾ ಇದ್ದೇನೆ, ವಿ ಆರ್ ದ ಮಿಸ್ಟ್ ಆಫ್ ದ COVID-19. ನಮ್ಮ ಕಷ್ಟ ಇದು ಕೆಲಸ ಕೂಡ ತುಂಬಾ ಕಷ್ಟದ್ದು. ಬಿಕಾಸ್ ನಾವು ನಮ್ಮ ಕ್ಲೈಂಟ್ ಅನ್ನು ಹೋಗಿ ಮೀಟ್ ಮಾಡ್ಬೇಕಾದ್ರೆ ನಮ್ಮ ಕ್ಲೈಂಟ್ ನಮ್ಮ ಆಫೀಸಿಗೆ ಬರ್ತಾರೆ, ನಾವು ಹೋಗಿ ಆಡಿಟ್ ಮಾಡಬೇಕು. ಆಡಿಟ್ ಮಾಡೋದಿಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ. ಬಟ್ ನಾವೆಲ್ಲ ಅದನ್ನ ಕೇರ್ ಆಗಿತ್ತು, ಆದಷ್ಟು ಕೇರ್ಫುಲ್ ಆಗಿತ್ತು ಬಿಟ್ಟು ಏನಾದ್ರು 1 year we have to manage with this situation. That ಒಂದು ರಿಕ್ವೆಸ್ಟ್ ಈ CA ಡೇಗೆ ನಾನು ಎಲ್ಲ ಮೆಂಬರ್ಸ್ ಸ್ಟೂಡೆಂಟ್ಸ್ಗೆ ದಯಮಾಡಿ ಕೇರ್ಫುಲ್ ಆಗಿರಿ. ಈ ಕ್ಷಣದ ಅನಿವಾರ್ಯತೆ ಅದು COVID-19 ಇಂದ ಒಂದು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತಹ ಅನಿವಾರ್ಯತೆ ಬಂದೊದಗಿದೆ. ಹಾಗೇನೆ ನಾವು CSR ಫಂಡ್ಸ್ ಬಗ್ಗೆ ಮಾತಾಡ್ತೀವಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರು ಬ್ರಾಂಚ್ ಕೂಡ ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಫಂಡ್ಸ್ ಅನ್ನ ಕೊಟ್ಟಿದೆ. ಕೊರೆ ಅವರೇ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ನನಗೆ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಗಳು ನಮ್ಮದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಡ್ ಆಫೀಸ್ ಲೆವೆಲ್ ಅಲ್ಲಿ ಒಂದು CSR ಕಮಿಟಿ ಅಂತ ಇದೆ. ಆ ಕಮಿಟಿ ಅವರು ಹೇಳಿದಂಗೆ ಆಕ್ಟಿವಿಟಿಗಳನ್ನ ಕೈಗೊಂಡ್ವಿ. ನಮ್ಮ ಸ್ಟೇಟ್ ಅಸೋಸಿಯೇಷನ್ ಇಂದ ಒಂದು 21,000 ಜನಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗೆ ನಮ್ಮ ಬೆಂಗಳೂರಿನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಸುಮಾರು ಒಂದು 15 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಅಮೌಂಟ್ ಅನ್ನ ನಮ್ಮ PM ಕೇರ್ ಫಂಡಿಗೆ ಕಳಿಸಿದ್ರು. ಹಾಗೆ ಬೆಂಗಳೂರು ಶಾಖೆ ವತಿಯಿಂದ ಸುಮಾರು ಒಂದು 15 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ನಾವು ಕಲೆಕ್ಟ್ ಮಾಡಿ, ಸೊ ಒಂದು ಅಳಿಲು ಸೇವೆಯನ್ನ, ಯಾಕಂದ್ರೆ ಬೇರೆ ಪ್ರೊಫೆಷನ್ ಅವರು ನಮಗೆ ಇಷ್ಟು ದುಡ್ಡು ಕೊಡಿ ನಮ್ಮ ಅಂತೇಳಿ ಚೀಫ್ ಮಿನಿಸ್ಟರ್ಗೆ ಒಂದು ಬೇಡಿಕೊಳ್ಳುವಾಗ ನಾವು ಒಂದು ನೈತಿಕ ಒಂದು ಈ ಸಾಮಾಜಿಕ ಜವಾಬ್ದಾರಿಯ ಪ್ರಕಾರ ಚೀಫ್ ಮಿನಿಸ್ಟರ್ ಅವರ ಆಫೀಸ್ಗೆ ಭೇಟಿಯಾಗಿ ಕೊಟ್ಟಾಗ ತುಂಬಾ ಖುಷಿಯಾದವರು. ನಾವು ಆಫೀಸನ್ನ ತಲುಪೋದಕ್ಕಿಂತ ಮುಂಚೆನೆ ಟ್ವಿಟರ್ ಅಲ್ಲಿ ಹಾಕಿದ್ರು ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ. ಇದರಿಂದ ಏನಂದ್ರೆ ಒಂದು ಸಮಾಜದಲ್ಲಿ ಇದ್ದೀವಿ, ಎಲ್ಲರಿಗೂ ನಮಗೆ ಮೊತ್ತ ಎಷ್ಟೇ ಇರಲಿ ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಬರುತ್ತೆ. ಆ ಪ್ರೇರಣೆಯನ್ನ ಕೊಡಲು ಬೆಂಗಳೂರು ಶಾಖೆ ಪ್ರಯತ್ನ ಪಟ್ಟಿತ್ತು. ಅದರಂತೆ ನಮ್ಮ ವಿವಿಧ ಶಾಖೆಗಳು ಕರ್ನಾಟಕದಲ್ಲಿ ಬೆಳಗಾವಿ ಆಗಿರೋದು, ಹುಬ್ಬಳ್ಳಿ ಆಗಿರೋದು, ಮಂಗಳೂರು, ಸುಮಾರು ಶಾಖೆಗಳಿಂದ ಸಹ ತಮ್ಮ CSR ಆಕ್ಟಿವಿಟಿಗಳನ್ನ ಕೈಗೊಂಡಿದ್ದಾರೆ. ಹಾಗೆ ಕಂಪನಿಗಳಿಗೆ CSR ಆಕ್ಟಿವಿಟಿಯಲ್ಲಿ ಪ್ರೇರಣೆ ಕೊಡ್ತಾ ಇರೋರೇ ಚಾರ್ಟರ್ಡ್ ಅಕೌಂಟೆಂಟ್ಗಳು. ಅದರಲ್ಲಿ ನಮ್ಮ ಮಹತ್ತರವಾದಂತ ಪಾತ್ರ ಇದೆ. ಯಾಕಂದ್ರೆ ಕಂಪನಿಯವರು ನಾವು CSR ಫಂಡ್ ನ ಯೂಸ್ ಮಾಡದೇ ಇದ್ರೆ ನಾವು ಕ್ವಾಲಿಫೈ ಮಾಡ್ತೀವಿ. ಈ ಕೋವಿಡ್ ಸಲುವಾಗಿ ಆಗಿರ್ತಕ್ಕಂಥ ಎಫೆಕ್ಟ್ ಗಳಿಗಾಗಿ ದಯವಿಟ್ಟು ನಿಮ್ಮ ಕಂಪನಿಗಳಿಗೆ CSR ಫಂಡ್ ಅನ್ನ ಸಂಪೂರ್ಣವಾಗಿ ಮತ್ತು ಈ ವರ್ಷ ಕಳೆದ ವರ್ಷ ಬಾಕಿ ಇರತಕ್ಕಂಥ ಎಲ್ಲಾ ಫಂಡ್ಗಳನ್ನ ಬಳಸಿಕೊಂಡು ಈ ನಮ್ಮ ಸರ್ಕಾರ ಜೊತೆಗೆ ನಾವು ಕೈ ಜೋಡಿಸಬೇಕು. ಆವಾಗ ನಮ್ಮ ಈ ಭಾರತದ ನಿಜವಾಗಲೂ ಒಂದು ಪಾಲುದಾರರು ಅಂತ ಏನ್ ಹೇಳಿದ್ದಾರೆ ಅಬ್ದುಲ್ ಕಲಾಂ ಅವರು, ಅದನ್ನ ಉಳಿಸ್ಕೊಳ್ಳಕ್ಕೆ ಒಂದು ಅವಕಾಶ ಇದೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್. ಖಂಡಿತ ಇವತ್ತಿನ ಈ CA ಡೇ ಸ್ಪೆಷಲ್ ಆಗಿ ಎಲ್ಲ ನಿಮ್ಮ ಸಹೋದ್ಯೋಗಿಗಳಿಗೆ ಒಂದು ಏನು ಅಡ್ವೈಸ್ ಅಂತೀರಾ ಅಥವಾ ಕಿವಿ ಮಾತ್ ಅಂತೀರಾ, ಏನಾದ್ರು ಹೇಳ್ಬೇಕಾದ್ರೆ ಏನ್ ಹೇಳ್ತೀರಿ?
ಈ ಕಂಪನಿಗಳಿಗೂ ಒಂದು ಏನ್ ಅಡ್ವೈಸ್ ಅಂದ್ರೆ, ಈಗ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾದವರು ಯುಡಿನ್ ಅಂತ ತಂದಿದ್ದಾರೆ, ಯುನಿಕ್ ಡಿಜಿಟಲ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ. ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಕಲಬೇರಿಕೆ ಅಂತ ಇರುತ್ತೆ. ಪೆಟ್ರೋಲ್ ಬಂದ್ರೆ ಕಲಬೇರಿಕೆ, ಡೀಸೆಲ್ ಬಂದ್ರೆ ಕಲಬೇರಿಕೆ, ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಗಳ ಹೆಸರು ಹೇಳ್ಕೊಂಡು ಒಂದು ಕಲಬೇರಿಕೆ ತರ ನಾನು CA ಅಂತೇಳಿ ರೀಪ್ರೆಸೆಂಟ್ ಮಾಡೋದಾಯ್ತು, ಇನ್ನೊಂದಾಯ್ತು ಸುಮ್ನೆ ಫೇಕ್ ಸರ್ಟಿಫಿಕೇಟ್ ಬ್ಯಾಂಕ್ ಗಳಿಗೆ ಕೊಟ್ಟು ಬ್ಯಾಂಕ್ಗಳು ಅದನ್ನ ನಂಬಿ ಸಾಲ ಕೊಡ್ತಾ ಇದೆ. ದಯವಿಟ್ಟು ನನ್ನ ಸರ್ಕಾರಿ ಸಂಸ್ಥೆಗಳಾಗಲಿ ಬ್ಯಾಂಕ್ಗಳಾಗಲಿ ಮನವಿ ಮಾಡೋದಂದ್ರೆ, ಪ್ರತಿಯೊಂದು ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫಿಕೇಟ್ ರಿಪೋರ್ಟ್ ಮೇಲೆ ಆಯ್ತು, ಸರ್ಟಿಫಿಕೇಟ್ ಮೇಲೆ ಯುಡಿನ್ ನಂಬರ್ ಇರುತ್ತೆ, ದಯವಿಟ್ಟು ವೆರಿಫೈ ಮಾಡಿ. ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ ಸದಾ ನಿಮಗೆ 24/7 ನಲ್ಲಿ ಹೆಲ್ಪ್ ಮಾಡುತ್ತೆ. ಇದನ್ನ ನಿಜವಾಗಲೂ ಚಾರ್ಟರ್ಡ್ ಅಕೌಂಟೆಂಟ್ ಇಶ್ಯೂ ಮಾಡಿದಾರಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಅದನ್ನ ಗಮನಿಸಿ. ಹಾಗೆ ನನ್ನ ವೃತ್ತಿ ಬಾಂಧವರಿಗೂ ಅದ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಸಿಗ್ನೇಚರ್ ಎಷ್ಟು ಮಹತ್ವ ಅಂತೇಳಿ. ನೀವು ಬಿಫೋರ್ ಥಿಂಕ್ ಪ್ರೈಸ್ ಅಂತ, ದಯವಿಟ್ಟು ನೀವು 10 ಬಾರಿ ಯೋಚನೆ ಮಾಡಿ ನಿಮ್ಮ ಸಿಗ್ನೇಚರ್ಗೆ ಮಹತ್ವವನ್ನ ಉಳಿಸಿಕೊಳ್ಳಿ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಮತ್ತೊಮ್ಮೆ 72ನೇ ಚಾರ್ಟರ್ಡ್ ಅಕೌಂಟೆಂಟ್ಗೆ ಪ್ರೊಫೆಷನಲ್ ಕೊಲೀಗ್ಸ್ಗೆ ಏನ್ ಹೇಳೋದು ಹೇಳಿದ್ರೆ, ಅದೇ ಈ ಕೋವಿಡ್ ಮಧ್ಯೆಯಲ್ಲಿ ಚಾಲೆಂಜಿಂಗ್, ಸೊ ಅವರು ಆದಷ್ಟು ಜಾಗ್ರತೆ ವಹಿಸ್ಬೇಕು ಒಂದು. ಆಮೇಲೆ ಈ ಚಾರ್ಟರ್ಡ್ ಅಕೌಂಟ್ಸ್ ಏನು ನಾವು ಮಾಡ್ಬೇಕಂತ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ಬೇಕು ಅಂತ. ಅದರಲ್ಲಿ ನಾವು ಪ್ರತಿ ಜೊತೆ ಏನು ಕಲಿಬೇಕಿದ್ದ ಅದನ್ನು ಕಲ್ತು ಬಿಟ್ಟು, ಅದು ಟಿಲ್ ದ ಎಂಡ್ ವಿ ಹ್ಯಾವ್ ಟು ಲರ್ನ್. ದೇರ್ ಇಸ್ ನೋ, ಇಟ್ಸ್ ಹಾರ್ಡ್ ವರ್ಕ್ ಅಂಡ್ ಕಂಟಿನ್ಯೂಸ್ ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಅವರ್ ಪ್ರೊಫೆಷನ್. ನಾನೇನ್ ಹೇಳ ಬಯಸ್ತೇನೆ ಅಂದ್ರೆ, ಈ ಕೋವಿಡ್ ಒಂದು ಸಿಚುವೇಶನ್ ಏನ್ ಕ್ರಿಯೇಟ್ ಆಗಿದೆಯೋ, ನಾವೆಲ್ಲರೂ ಪೇಷನ್ಸ್ ಇಂದ ಅದನ್ನ ನಾವು ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಪ್ರಾಬ್ಲಮ್ ವಾಟ್ ವಿ ಹ್ಯಾವ್. ನಾವು ಆಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಯಾವ ರೀತಿ ನಮ್ಮ ಕ್ಲೈಂಟ್ಸ್ ಹೆಲ್ಪ್ ಮಾಡ್ಬೋದು, ಸೊಸೈಟಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡ್ಬೋದು ಅನ್ನೋದು ನೋಡ್ಬೇಕು. ಯಾಕಂದ್ರೆ ಕಷ್ಟ ಕಾಲ ಇರುವಾಗ ನಾವು ಆಸ್ ಪ್ರೊಫೆಷನಲ್ಸ್, ಯಾರಾದ್ರೂ ಉದ್ಯಮಿಗಳು ವ್ಯಾಪಾರ ಮಾಡ್ತಾ ಇರುವಾಗ ಸರಿಯಾಗಿ ಅವರು ನಡೆಯಕ್ ಆಗದೆ ಇದ್ರೆ ಯಾವ ರೀತಿ ಅವರು ಈ ಒಂದು ಚಾಲೆಂಜಸ್ ನ ಎನ್ಕೌಂಟರ್ ಮಾಡಬೇಕು ಅಂತ ಹೆಲ್ಪ್ ಮಾಡ್ಬೇಕು. ಸೊಸೈಟಿ ಕೂಡ ನಾವು ಹೆಲ್ಪ್ ಮಾಡ್ಬೇಕು. ಬಿಕಾಸ್ ಪ್ರೊಫೆಷನಲ್ಸ್ ಆಗಿ ನಾವು ಸಾಕಷ್ಟು ಒಳ್ಳೆ ಒಂದು ಪೊಸಿಷನ್ ಇರ್ತೀವಿ, ನಾವು ಸೊಸೈಟಿ ಕೂಡ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತೀನಿ. ಮನೆಗಳ ಆಫೀಸ್ಗೆ ಹೋಗಕ್ ಆಗೋದಿಲ್ಲ, ಸೊ ಥ್ರೂ ಕಂಪ್ಯೂಟರ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ವರ್ಕ್ ಫ್ರಮ್ ಹೋಮ್ ತರ ಮಾಡಿ ಆಡಿಟ್ ಕೂಡ ಆನ್ಲೈನ್ ಬೇಸಿಸ್ ಅಲ್ಲಿ ಆಡಿಟ್ ಮಾಡ್ಬೇಕು ಅಂತ ನಾನು ಹೇಳ ಬಯಸ್ತೇನೆ. My only request to all my chartered accountants friend is that in this troubled, challenging times, we have a very big and important role to play to help everyone in society. Society ನಲ್ಲಿ ಯಾರು ಕಷ್ಟ ಇದ್ರನೋ ಯಾವ ರೀತಿ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನ ನಾವು ಪ್ರೈಮರಿ ಫೋಕಸ್ ಅಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ ಬಯಸ್ತೇನೆ. ಖಂಡಿತ ಬಹಳ ಸಂತೋಷ. CA ವಿಶೇಷವಾಗಿ ಇವತ್ತು ದೂರದರ್ಶನ ಚಂದ್ರವಾಹಿನಿಯ ಮೂಲಕ ಈ ಒಂದು ದಿನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಚಾಪ್ಟರ್ ನ ಅಧ್ಯಕ್ಷರಾದಂತಹ ರವೀಂದ್ರ ಕೋರೆ ಅವರು ಮತ್ತು ಆಲ್ ಇಂಡಿಯಾ ICAI ನವದೆಹಲಿಯ ಮಾಜಿ ಅಧ್ಯಕ್ಷರಾದಂತಹ BP ರಾವ್ ಅವರು ಮತ್ತು CA K ರಘು ಅವರು ಸೊ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರಿ. ಅದಕ್ಕಿಂತ ಅದರ ಜೊತೆಗೆ CA ಮಾಡಬೇಕು ಅಂತ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಮಾತುಗಳನ್ನ ಹೇಳಿದಿರಿ. ಆ ಸ್ಫೂರ್ತಿದಾಯಕ ಮಾತುಗಳು ಅವರನ್ನ ಈ ಒಂದು ಕೋರ್ಸ್ ನತ್ತ ಸೆಳೀಲಿ, ನಮ್ಮ ಭಾರತ ದೇಶದ ಪ್ರಗತಿಗೆ ಇನ್ನಷ್ಟು ಹೆಚ್ಚಿನ ಪೂರಕವಾದಂತಹ ಒಂದು ಸಹಕಾರ ಮತ್ತು ನಿರಂತರ ಮಾರ್ಗದರ್ಶನ CA ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿರಂತರವಾಗಿ ಆಗ್ಲಿ ಅಂತ ಹಾರೈಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ 3 ಜನ ಮಹನೀಯರಿಗೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದ. ನಮಸ್ಕಾರ.